ನಿಜನೇನಮ್ಮ A to B ನೆಗೆಟಿವ್ ಮ್ಯಾಚ್ ಆಯ್ತಂತ? ಹ್ಞೂ ಮಾವ, ಬ್ಲಡ್ ಕೊಡ್ತಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಜೊತೆಗಿದ್ರಲ್ಲ ಅಮ್ಮ, ಅವರೇನೆ. ಅವ್ರದ್ದು ಕೂಡ A to B ನೆಗೆಟಿವ್ ಬ್ಲಡ್ ಗ್ರೂಪೇ ಮಾವ. ರಾಮೂರ್ಗೂ ಅಮ್ಮಂಗೂ ಅದು ಯಾವ ಜನ್ಮದ ಋಣನೋ ಏನೋ ಗೊತ್ತಿಲ್ಲ ಮಾವ. ಸರಿಯಾದ ಸಮಯಕ್ಕೆ ದೇವ್ರ ಥರ ಬಂದು ಸಹಾಯ ಮಾಡಿದ್ರು. ಮಾವ, ನೀವು ಎಲ್ಲಿದ್ದೀರಾ? ನಾನು ಇಲ್ಲೇ ಹತ್ರದಲ್ಲಿದ್ದೀನಿ. ಅಮ್ಮ ಜಾನಕಿ, ನಾನು ಈಗಲೇ ಅವ್ರನ್ನ ನೋಡಬೇಕು. ಆಸ್ಪತ್ರೆಗೆ ಬಂದು ಅವ್ರು ನೋಡಿ ಒಂದು ಥ್ಯಾಂಕ್ಸ್ ಹೇಳೋಗ್ಬಿಡ್ತೀನಮ್ಮ. ಈಗ ಆಸ್ಪತ್ರೆಗೆ ಬರ್ತೀನಿ. ಬೇಡ, ಈಗ ಬೇಡ. ಅವರು ಬ್ಲಡ್ ಕೊಟ್ಟು ಸುಸ್ತಾಗಿರ್ತಾರೆ. ಅವ್ರನ್ನೀಗ ಅಮ್ಮನ ಜೊತೆ ಮನೆಗೆ ಕಳಿಸ್ತೀನಿ ಮಾವ. ಅಲ್ಲಮ್ಮ, ಜಸ್ಟ್ ನೋಡಿ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಮಾವ, ಈಗ ಲೇಟ್ ಆಗಿದೆಯಲ್ಲ, ಬೆಳಗ್ಗೆ ಅಮ್ಮ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ರು. ನೀವು ಬೇಕಾದರೆ ಅಲ್ಲೇ ಭೇಟಿ ಆಗ್ಬೋದು. ಸರಿನಮ್ಮ. ಯಾಕೆ ಜಾನು, ರಾಮಣ್ಣ ಇನ್ನು ಸೀರಿಯಸ್ ಆಗೇ ಇದ್ದಾರೆ ಅನ್ನೋದನ್ನ ಯಾಕೆ ಮುಚ್ಚಿಟ್ಟೆ? ಮಾವ ಮೊದಲೇ ತುಂಬ ನೊಂದಿದ್ದಾರೆ ಅನ್ನೋ. ಅವ್ರ ಮನಸ್ಸಿಗೆ ಸಮಾಧಾನ ಆಗುವಂಥ ಸುದ್ದಿ ಹೇಳೋಣ ಅಂತ ಅನ್ನಿಸ್ತು. ಬ್ಲಡ್ ಸಿಕ್ತು, ಇನ್ನೇನು ತೊಂದರೆ ಇಲ್ಲ ಅನ್ನೋ ಸಮಾಧಾನದಲ್ಲಾದರೂ ಮಾವ ನೆಮ್ಮದಿಯಾಗಿ ನಿದ್ದೆ ಮಾಡಲಿ. ಇಷ್ಟು ದಿನ ರಾಮನ ಜೊತೆಗಿದ್ದ ಆ ತಾಯಿನೇ ಅವನಿಗೆ ರಕ್ತ ಕೊಟ್ಟಿದ್ದಾರ. ಯಾರವರು? ಎಲ್ಲೋ ಇದ್ದು ಬಂದವ್ರ ಋಣ ನಮ್ಮ ರಾಮಂಗೆ ಸಿಗ್ತಾ ಇದೆಯಾ? ಪಾರ್ವತಿ, ನೀನು ಮಾಡಬೇಕಾಗಿರೋ ಕೆಲಸನ ಆ ತಾಯಿ ಮಾಡಿದ್ದಾರೆ. ರಮ, ನಿನ್ನ ತಾಯಿನೇ ಅವ್ರ ರೂಪದಲ್ಲಿ ಬಂದು ನಿನಗೆ ಸಹಾಯ ಮಾಡಿದ್ದಾರೆ ಕಣೋ. ನನಗೂ ಅವ್ರನ್ನ ನೋಡಬೇಕು ಅಂತ ಅನಿಸ್ತಾ ಇದೆ. ನಾಳೆ ಫಸ್ಟು ಅವ್ರನ್ನ ನೋಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಸ್. ಹಲೋ ಜಾನು. ಅಮ್ಮ ಹೇಗಿದ್ದಾರೆ? ಅವ್ರಿಗೆ ಸುಸ್ತೇನಿಲ್ಲ ಅಲ್ವಾ? ಇಲ್ಲಮ್ಮ, ಆರಾಮಾಗಿದ್ದಾರೆ. ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸರಿ ಅಮ್ಮ. ಆಮೇಲೆ ಡಾಕ್ಟರ್ ಏನಾದರೂ ಹೇಳಿದ್ರಾ? ಇಲ್ಲ ಅಮ್ಮ, ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಏನೂ ಆಗಲ್ಲ ಜಾನು, ರಾಮವ್ರು ಬೇಗ ಹುಷಾರಾಗ್ತಾರೆ. ನೀನೇನು ಚಿಂತೆ ಮಾಡಬೇಡ. ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ, ಸರಿನಾ? ಸರಿ ಅಮ್ಮ. ಹುಷಾರು ಕಂದ. ಡಾಕ್ಟರ್, ಆದಷ್ಟು ನಾವು ಮಾಡಿದ್ವಿ ಮೇಡಮ್. ಇನ್ನೇನಿದ್ರು ಆ ದೇವರಿಚ್ಛೆ. ಅಂದರೆ ಈ ಸ್ಟಿಲ್ ಅನ್ಕಾನ್ಶಿಯಸ್. ಇಷ್ಟೊತ್ತಿಗಾಗಲೇ ಪ್ರಜ್ಞೆ ಬರಬೇಕಿತ್ತು, ಬಟ್ ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ? ಸಾರಿ ಮೇಡಮ್, ಅದನ್ನು ಹೇಳೋಕ್ಕಾಗಲ್ಲ. ಪ್ರಜ್ಞೆ ಬರೋಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಗೊತ್ತಾಗಿಲ್ಲ. ವಿ ಶುಡ್ ವೆಯ್ಟ್. ದೇವ್ರೆ, ನಮ್ಮ ರಾಮಂಗೆ ಏನು ಆಗ್ದಂಗೆ ಕಾಪಾಡಪ್ಪ. ಭಯ ಬೀಳ್ಬೇಡಿ ಸೌತಕ, ರಾಮಂಗೇನು ಆಯ್ಕಿಲ್ಲ. ಆಸ್ಪತ್ರೆಯಿಂದ ಫೋನ್ ಏನಾನ ಬಂದಿತ್ತ ಸಾಹೇಬ್ರೆ? ಹಾ, ಜಾನಕಿ ಫೋನ್ ಮಾಡಿದ್ಲು. ರಾಮ ಜಾನಕಿ ಯಾರೋ ಒಬ್ಬನ ಕರ್ಕೊಂಬಂದು ಸಾಕಿದ್ರಂತಲ್ಲ,
ಅವರೇ ರಕ್ತ ಕೊಟ್ರಂತೆ. ಆ ರಕ್ತ ರಾಮಂಗೆ ಹೊಂದಿಕೆ ಆಯ್ತಂತೆ. ದೇವ್ರೆ, ನಮ್ಮ ರಾಮಂದು ಸ್ಯಾನೆ ಅಪರೂಪದ ಬ್ಲಡ್ ಗ್ರೂಪ್ ಸಾರ್ಥಕ. ನೆನಪಿದ್ಯಾ? ರಾಮ ಹುಟ್ಟಿದಾಗ ಪಾರ್ವತಿಗೂ ರಕ್ತ ಬೇಕಾಗಿತ್ತು, ಅವಳದು ಅದೇ ಬ್ಲಡ್ ಗ್ರೂಪ್. ಕೊನೆಗೆ ನಾನು ಎಲ್ಲೆಲ್ಲೂ ಹುಡುಕಿ ಅರೇಂಜ್ ಮಾಡಿದ್ದೆ. ಎತ್ತಿ ಐತೆ ಸಾಹೇಬ್ರೆ. ಸಾಮಾನ್ಯವಾಗಿ ಸಿಗಕ್ಕಿಲ್ಲ, ಏನೋ ದೇವ್ರ ಪುಣ್ಯ ಈ ತಾಯಿ ಬಂದು ರಕ್ತ ಕೊಟ್ಟವ್ರೆ. ಅವ್ರೀಗ ದೇವಸ್ಥಾನಕ್ಕೆ ಬರ್ತಾರಂತೆ. ಬನ್ನಿ ಹೋಗಿ ಧನ್ಯವಾದ ಹೇಳ್ಬಿಟ್ಟು ಬರುಮ. ಯಾವ ದೇವಸ್ಥಾನದಾಗೆ ಸಾಹೇಬ್ರೆ? ಅದೇ ಸಾರ್ಥಕ, ನಾನು ಪಾರ್ವತಿ ಮದುವೆ ಮಾಡ್ಕೊಂಡಿದ್ವಲ್ಲ ಅಲ್ಲಿ. ಸರಿ ಸಾಹೇಬ್ರೆ, ಆ ತಾಯಿನ ಅವತ್ತಿಂದ ನಾನು ನೋಡೋಕ್ಕಾಗಿರಲಿಲ್ಲ. ಕೊನೆಗೂ ದೇವಸ್ಥಾನದಾಗೆ ಸಿಗ್ತಾವ್ರೆ. ಅದು ಅಲ್ಲದೆ ನಮ್ಮ ರಾಮನ ಪ್ರಾಣ ಬೇರೆ ಕಾಪಾಡವ್ರೆ. ಆ ದೇವ್ರೆ ಆ ತಾಯಿ ರೂಪದಾಗ ಬಂದಿರಬೇಕು ಅಂತ ಕಾಣಿಸ್ತೈತೆ ಸಾಹೇಬ್ರೆ. ಬನ್ನಿ ಹೋಗಿ ಬನ್ನಿ ನೋಡುವ. ಹೋಗುವ, ಬನ್ನಿ. ಅಮ್ಮ, ರಾಮು ಅವ್ರಿಗೆ ಏನೂ ಆಗೋದಿಲ್ಲ. ನೀವೇ ಅವ್ರನ್ನ ರಕ್ತ ಕೊಟ್ಟು ಕಾಪಾಡಿದ್ದೀರಲ್ಲ, ಬನ್ನಿ. ಜಾನು ಫೋನ್ ಮಾಡಿ ಹೇಳಿದಾಳೆ, ಅವ್ರಿಗೆ ಯಾವ ತೊಂದರೆನೂ ಇಲ್ಲ ಈಗ. ಬನ್ನಿಮ್ಮ, ಬನ್ನಿ. ಅಮ್ಮ, ಎಲ್ಲಿಗೆ ಹೋಗ್ತಿದ್ದೀರಾ? ಬನ್ನಿ ಒಳಗೆ ಹೋಗೋಣ. ರಾಮ, ಪ್ರದಕ್ಷಿಣೆ ಹಾಕಬೇಕಾ? ಸರಿ, ನಡೀರಿ. ಏನಾಯ್ತು ಸಾಹೇಬ್ರೆ? ಸಾರ್ಥಕ, ಈ ದೇವಸ್ಥಾನಕ್ಕೆ ಬಂದರೆ ಪಾರ್ವತಿನೇ ನೆನಪಾಗ್ತಾಳೆ. ನಾನು ಪಾರ್ವತಿ ಮದುವೆ ಮಾಡ್ಕೊಂಡಿದ್ದ ದೇವಸ್ಥಾನ ಇದು. ಗಂಡು ಮಗ ಆದರೆ ರಾಮ ಅಂತಾನೆ ಹೆಸರಿಡಬೇಕು ಅಂತ ಮಾತಾಡ್ಕೊಂಡಿದ್ದ ಜಾಗ ಇದು. ಡಾಕ್ಟರ್ ಸರ್, ನೀವು ಹೆಂಗೆ ಹೇಳಿದ್ರೆ ಹೆಂಗೆ? ನಮ್ಮ ಅಣ್ಣ ಯಾವಾಗ ಕಂಡುಬಿಡ್ತಾರೆ? ಅವ್ನು ಯಾವಾಗ ಕರ್ಕೊಂಡು ಹೋಗ್ಬೋದು ಹೇಳಿ? ನೋಡಿ ಮಂಜು ಅವರೇ, ನಾನು ಹೇಳಿದಾಗೆ ಅವ್ರಿಗೆ ಪ್ರಜ್ಞೆ ಯಾವಾಗ ಬೇಕಾದರೂ ಬರಬಹುದು. ಕೆಲವು ಕೇಸುಗಳು ನಮ್ಮನ್ನು ಮೀರಿರ್ತವೆ. ಲೆಟ್ ಇಸ್ ವೆಯ್ಟ್. ಸಾರ್ಥಕ, ಸುಶೀಲ ಅವ್ರು ಬರಲೇ ಇಲ್ವಲ್ಲ? ಇನ್ನೇನು ಬರ್ಬೋದು ಸಾಹೇಬ್ರೆ. ನಾವು ಪೂಜೆ ಮಾಡಿಸ್ಬಿಡಮ್ಮ, ಅವ್ರು ಬರಲಿ. ಸಮಯ ಆಗ್ತೈತೆ, ಪುರೋಹಿತರು ಕಾಯ್ತಾ ಇರ್ತಾರೆ. ಬನ್ನಿ ಹೋಗಮ್ಮ. ಅರೆ ಸಾಹೇಬ್ರು,
ಸಾಹೇಬ್ರೆ ಯಾವಾಗ ಬಂದ್ರಿ? ನಾವು ಈಗ ತಾನೇ ಬಂದ್ವಿ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಬನ್ನಿ, ಪೂಜೆ ಶುರುವಾಗ್ತಾ ಇದೆ. ಹೌದು, ಅವರು ಆ ತಾಯಿಯಲ್ಲಿ ಅದೇ ನಮ್ಮ ರಾಮಂಗೆ ರಕ್ತ ಕೊಟ್ಟು ಸಹಾಯ ಮಾಡಿದ್ರಲ್ಲ, ಅವ್ರಿಗೆ ಧನ್ಯವಾದ ಹೇಳಬೇಕು ನಾನು. ಅವರಿಲ್ಲೇ ಪ್ರದಕ್ಷಿಣೆ ಹಾಕ್ತಿದ್ದಾರೆ, ಕರ್ಕೊಂಡು ಬರ್ತೀನಿ. ಅಮ್ಮ, ಸಾಹೇಬ್ರು ನಿಮ್ಮನ್ನು ನೋಡಿ ನಿಮ್ಮ ಹತ್ರ ಮಾತಾಡಬೇಕಂತೆ, ಬನ್ನಿ. ಸಾಹೇಬ್ರು ಅಂದರೆ ಯಾರು ಅಂತನಾ? ರಾಮು ಅವ್ರ ತಂದೆ. ಬನ್ನಿ. ಸಾಹೇಬ್ರೆ, ಇವರೇ ರಾಮು ಅವರೇ, ನಾನು ಕೈ ಆಡಿಸ್ತಿರೋದು ಕಾಣಿಸ್ತಿದ್ಯಾ? ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಗ್ರೇಟ್ ಸಿಸ್ಟರ್, ರಾಮು ಅವ್ರಿಗೆ ಪ್ರಜ್ಞೆ ಬಂದ್ಬಿಡ್ತು. ಡಾಕ್ಟರ್, ಈಸ್ ಆಲ್ ರೈಟ್ ನೌ. ಇನ್ನು ಯಾವ ತೊಂದರೆನೂ ಇಲ್ಲ. ಅಂದರೆ ಡಾಕ್ಟ್ರೆ, ನಮ್ಮ ರಾಮಣ್ಣನ ಮನೆ ಕರ್ಕೊಂಡು ಹೋಗ್ಬೋದಾ? ಕರ್ಕೊಂಡು ಹೋಗ್ಬೋದು, ಆದರೆ ಇಷ್ಟು ಬೇಗ ಬೇಡ. ಸ್ವಲ್ಪ ರೆಸ್ಟ್ ತಗೊಳ್ಳಿ ಅವರು. ಹಾಗಿದ್ರೆ ಈಗ ಹೋಗಿ ನಾವು ಅವ್ರನ್ನ ಧಾರಾಳವಾಗಿ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಸಾಹೇಬ್ರೆ, ಒಂದು ನಿಮಿಷ, ನನ್ನ ಫ್ರೆಂಡ್ ಫೋನ್ ಮಾಡ್ತಿದ್ದಾಳೆ, ಮಾತಾಡ್ಬಿಟ್ಟು ಬರ್ತೀನಿ. ಇಲ್ಲ ಅಮ್ಮವ್ರೆ, ಅವನನ್ನು ಹಿಡ್ಕೊಂಡೇ ಬಂದ್ವಿ. ಆದರೂ ಬೇವರ್ಸಿ ನನ್ನ ಮಗದು ಎಂಥ ಟೈಮ್ ಕೊಂಡ್ರ ನಂದು. ಮುಟ್ಟಿದ ಕೆಲಸ ಎಲ್ಲ ಹಾಳಾಗ್ತಾ ಇದೆ. ಯಾಕಣ್ಣ, ಏನಾಯ್ತು?
ಆ ಏಯ್ ಆ ರಕ್ತ ಕೊಡಕ್ಕೆ ಹೋದವನ್ನ ಹೆಂಗಾನ ಮಾಡಿ ಕಿಡ್ನಾಪ್ ಮಾಡ್ಕೊಂಡು ಬಂದ್ರು ಆ ರಾಮನ್ಗೆ ಹೆಂಗೋ ರಕ್ತ ಸಿಕ್ಕಾಯ್ತಂತೆ ಕಣ್ಲಾ. ಏಯ್ ಇದೆಲ್ಲ ನೀವು ನನ್ನ ಜೊತೆ ಇದ್ದೀರಲ್ಲ ಅದಕ್ಕೆ ಆಗ್ತಾರೆ ಇದು. ಥು. ಆ ರಾಮನ್ಗೆ ಆಯಸ್ಸು ಜಾಸ್ತಿ ಕಲ. ಪೋಸ್ಟ್ ಮಾರ್ಟಮ್ ಆಗಬೇಕಾದವನಿಗೆ ಸಾವು ಪೋಸ್ಟ್ ಬೋನ್ ಆಗೋಗೈತೆ. ರಾಮು ಅವರೇ, ನಿಮ್ಗೇನಾದರೂ ಆಗಿದ್ರೆ ನಾನು ಇರ್ತಿರ್ಲಿಲ್ಲ. ನಮ್ಮವ್ರೆ, ನಿಮ್ಮ ಪ್ರೀತಿ ಶಕ್ತಿ ಮುಂದೆ ನನ್ನ ಪಿರಾಣ ಕಿತ್ಕೊಳ್ಳೋ ಧೈರ್ಯ ಯಾವುದಕ್ಕೈತೆ ಹೇಳಿ? ನಂಗೇನು ಹಾಕಿಲ್ಲ. ಬಾಡಿಗೆಗೆ ಬಂದು ಹೋಗೋ ಭೂಮಿಯಲ್ಲಿ ಆಸೆಗಳ ಮೂಟೆ ಹೊತ್ತ ತಿರುಕರಿಲ್ಲಿ. ಹುಟ್ಟು ಸಾವಿನ ಈ ಜೀವನ, ಏಳು ಬೀಳಿನ ಈ ಜೀವನ ನಮ್ಮ ಕೈಯಲ್ಲಿಲ್ಲ. ಬೋಲೋ ರೇ ಬೋಲೋ ಬೋಲೋ ಶಂಕರ, ಯಾಕಯ್ಯ ಕೊಟ್ಟೆ ಹಿಂಗೆ ವರ. ಅಮ್ಮವ್ರೆ, ನೀವು ಸಾಹೇಬ್ರೆ ನಾನೊಂದು ಕಾಣದೂರಿನಲ್ಲಿ, ನೀನೊಂದು ಪ್ರೀತಿ ಊರಿನಲ್ಲಿ, ಯಾಕೀ ತರ